ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನೆಲ್ಗೆ ಸ್ವಾಗತ. ನಾಯಕನಹಟ್ಟಿಯಲ್ಲಿ ಕರ್ನಾಟಕ ರಾಜ್ಯ ದ್ವಿಚಕ್ರ ವಾಹನ ತಜ್ಞರು ಕಲಿಯೋಣ ಕಲಿಸೋಣ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಹಾಗೂ ಟೂ ವೀಲರ್ ಮೆಕ್ಯಾನಿಕ್ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಿದ ಅತ್ಯಾಧುನಿಕ ತಾಂತ್ರಿಕ ಮತ್ತು BS6 ತರಬೇತಿ ಶಿಬಿರದಲ್ಲಿ ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ಅದ್ವಾನ್ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕು ಹಾಗೂ 18 ವರ್ಷದೊಳಗಿನ ಮಕ್ಕಳು ಬೇರೆ ಬೇರೆ ಕೆಲಸಗಳಿಗೆ ಕಲಿಸದಂತೆ ಪೋಷಕರು ಜಾಗೃತ ವಹಿಸಿ ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ನೀಡಿದಾಗ ಮಕ್ಕಳು ವಿದ್ಯಾವಂತರಾಗಿ ಮಾನಸಿಕ ಬೌದ್ಧತೆಯ ಹಾಗೂ ನೇರ ಸಮಾಜಮುಖಿಯಾಗಿ ಬೆಳೆದು ಸಮಾಜದ ಹಿತಚಿಂತಕರಾಗಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಇದರಿಂದ ಸಮಾಜ ಹಾಗೂ ದೇಶ ಅಭಿವೃದ್ಧಿಯಾಗಲು ಸಾಧ್ಯ ಎಂದರು. ಕಾರ್ಯಕ್ರಮದಲ್ಲಿ PSI ಪಾಂಡುರಂಗಪ್ಪ ಮಾತನಾಡಿ, ಅಪಘಾತಕ್ಕೀಡಾದ ವಾಹನಗಳು ರಿಪೇರಿಗೆ ಬಂದಾಗ ವಾಹನದ ದಾಖಲೆಗಳನ್ನು ಪರಿಶೀಲಿಸುವುದು, ಫೋಟೋ ಹಾಗೂ ಇಂಜಿನ್ ಸಂಖ್ಯೆ ದಾಖಲಿಸಿಕೊಳ್ಳುವುದು ಅಗತ್ಯ ಎಂದು ಮೆಕ್ಯಾನಿಕ್ಗಳಿಗೆ ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ O ಶ್ರೀನಿವಾಸ್, ಬಸಣ್ಣ, ರಾಜ್ಯಾಧ್ಯಕ್ಷ ನಾಗರಾಜ್ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು, ಪೊಲೀಸ್ ಸಿಬ್ಬಂದಿ ಹಾಗೂ ಮೆಕ್ಯಾನಿಕ್ಗಳು ಭಾಗವಹಿಸಿದರು. ವರದಿ ಹರೀಶ್ ನಾಯ್ಕ. ಕಷ್ಟದಿಂದ ಸಂಪಾದನೆ ಮಾಡುವಂತಹ ಮೆಕ್ಯಾನಿಕ್ ಬಾಂಧವರು ನಿಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ನಮಸ್ಕಾರಗಳು. ಮತ್ತೆ ನಾಯಕನ ಗುರು ತಿಪ್ಪೇಶ್ವರ ಸ್ವಾಮಿಗಳ ಒಂದು ಕ್ಷೇತ್ರ ಬಹಳ ಪುಣ್ಯಕ್ಷೇತ್ರ, ಪವರ್ಫುಲ್ ಪ್ಲೇಸ್. ಅದಕ್ಕೆ ನೋಡಿ ನಾವು ಹೇಳ್ಕೊಂಡಿದ್ದೇನೆ, ಅದು ನನ್ನ ಪುಣ್ಯ ನಿಮ್ಮೊಟ್ಟಿಗೆ ಪಾಲ್ಗೊಳ್ತಾರೆ. ಇವತ್ತಿನ ಮುಖ್ಯವಾದ ವಿಷಯ BS6 ಟ್ರೈನಿಂಗ್. ಹಾಗಾಗಿ ನಾವು ಜಾಸ್ತಿ ಸಮಯ ವೇಸ್ಟ್ ಮಾಡೋದಿಲ್ಲ, ಚುಟುಕಾಗಿ ಇದನ್ನ ಹೇಳ್ತೀನಿ. ಸಂಘಟನೆಯಲ್ಲಿ ಇವತ್ತು ಹೊಸದಾಗಿ ಸೇರಿರೋ ಎಷ್ಟು ಜನ ಇದ್ದೀರಾ? ನಿಮ್ಮಲ್ಲಿ ಮೊದಲಿಂದ ಇದ್ದೀರಿ ಅನ್ನೋ ಎಷ್ಟು ಜನ ಇವತ್ತು ಬರ್ತಾರೆ ಹೊಸಬರು? ಬಹಳ ಸಂತೋಷ. ನಿಮ್ಮೆಲ್ಲ ಹಲವರಿದ್ದೀರಲ್ಲ, ಅಂದ್ರೆ ಹಲವರು ಬರ್ತಾ ಇದ್ದಾರೆ. ಸಂಘಟನೆಗೆ ಬಹಳ ಉಪಯೋಗ ಆಗ್ತಾ ಇರೋದು ಗ್ಯಾರಂಟಿ ಇದೆಯಾ? ಚಪ್ಪಾಳೆ ತಟ್ಟಿ ಅಂತ ಹೇಳಿ. ಹಾಗಾಗಿ ನಿಮಗೆ ಈ ಒಂದು BS6 ಟ್ರೈನಿಂಗ್ ಪ್ರೋಗ್ರಾಮ್ ಇವತ್ತು ಬೆಂಗಳೂರಿಂದ ಎಲ್ಲ ಬಂದು ಕಂಪನಿಗಳವರು ಎಲ್ಲೋ ಡೆಲ್ಲಿನಲ್ಲಿ ಕಂಪನಿಗಳೆಲ್ಲ ನಾಯಕನಿಗೆ ಬರಬೇಕಾದ್ರೆ ಈ ಒಂದು ಸಂಘಟನೆ ಬರಲೇ ಕಾರಣ. ಇವತ್ತಿನ ದಿನ ಪಂಚಾಯತಿ ಮುಖ್ಯಸ್ಥರು, ನಮ್ಮ ಸಾಹೇಬ ಪೊಲೀಸ್ ವರಿಷ್ಠ ಅಧಿಕಾರಿಗಳಿರ್ಬೋದು, ಅವರೆಲ್ಲ ಬಂದು ನಿಮಗೊಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ, ಅವರು ಸಹಾಯ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಸಂಘಟನೆಯಲ್ಲಿ ಬಹಳ ಶಕ್ತಿ ಇದೆ. ಇಲ್ಲಿ ಸ್ಟೇಟ್ ಮೇಲೆ ಇರೋರೆಲ್ಲ ಏನಿದ್ದಾರೆ ಇವತ್ತು, ಈ ಒಂದು ವಾಲಂಟಿಯರ್ಸು, ಅವರು ಬಂದು ಸ್ವಂತಿಕೆಗಾಗಿ ಸುಮ್ಮನೆ ಏನು ಮಾಡ್ತಾ ಇಲ್ಲ, ಸಮಾಜಕ್ಕೆ ಏನಾದರೂ ಮಾಡಬೇಕು, ಎಲ್ಲರೂ ಒಳ್ಳೆಯದಾಗಲಿ ಅನ್ನೋದನ್ನ ಮನಸ್ಸಿನ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ಅವರೆಲ್ಲ ಇವತ್ತು ಈ ಸ್ಟೇಜ್ ಮೇಲೆ ಇದ್ದಾರೆ, ವಾಲಂಟಿಯರ್ಸ್ ಆಗಿ ನಿಂತಿದ್ದಾರೆ. ಇವರಿಗೆ ಸಹಕಾರ ಕೊಟ್ಟು ನಾವು ಏನಾದರೂ ಈ ಸಮಾಜಕ್ಕೆ ಮಾಡಬೇಕು ಅನ್ನೋದು ನಮ್ಮ ಒಂದು ಮನಸ್ಸಿನಲ್ಲಿ ಭಾವನೆಗಳು ಬರಬೇಕು. ಅದು ಬಂದ್ರೆ ಈ ಸಂಘಟನೆ ಮತ್ತೆ ಇನ್ನೂ ಬಲ ಬರ್ತದೆ. ನಾವು ಬೆಳೀತೀವಿ, ನಮ್ಮ ಸುತ್ತಲೇ ಇರೋರು ಎಲ್ಲರೂ ಬೆಳೀತಾರೆ. ಅದೇ ಒಂದು ಕಲಿಯೋಣ ಕಲಿಸೋಣ ಶಿಕ್ಷಿಕೆ ಮೊದಲು ಬಹಳ ಹೃದಯಕ್ಕೆ ಹತ್ತಿರವಾದ ಈ ಕಲಿಯೋಣ ಕಲಿಸೋಣ ಈ ಥರ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ, ಮೊದಲು ನಾನು ನೋಡಿದಾಗೆ ಮೆಕ್ಯಾನಿಕ್ ಕೆಲಸ ಕಲಿಬೇಕಂದ್ರೆ ಕಷ್ಟ ಇತ್ತು. ನನಗೆ ಮೆಕ್ಯಾನಿಕ್ಕು ವೃತ್ತಿ ಮಾಡೋರು ಕೂಡ ಭಾಳ ಹತ್ತಿರದಿಂದ ನೋಡಿದ್ದೀನಿ, ಆ ಸ್ನೇಹ ಕೂಡ ಬೆಳೆಸಿದ್ದೀನಿ. ಅವರು ಈ ಯಾವುದನ್ನ ಟೂ ವೀಲರ್ ಶೋರೂಮ್ಗಳಿದ್ರೆ ಶೋರೂಮ್ಗಳಲ್ಲಿ ಹೋಗಿ ಕೆಲಸ ಮಾಡೋರು. 1 ವರ್ಷ 2 ವರ್ಷ 3,000 ಕೊಟ್ಟರೆ, 2,000 ಕೊಟ್ಟರೆ, ತಿಂಗಳ ಸಂಬಳ 3,000 ಕೊಟ್ಟರೆ ಹೋಗೋರು. ಹೋಗಿ ಅಲ್ಲಿ ಅವರು ಶೋರೂಮ್ ಕಡೆಯಿಂದ ಬೈಕ್ ಬಗ್ಗೆ ರಿಪೇರಿ ವರ್ಕನ್ನು, ಮೆಕ್ಯಾನಿಕ್ ವರ್ಕನ್ನು ಶೋರೂಮ್ ಕಡೆಯಿಂದ ಬೇರೆ ಕಡೆ ಬೆಂಗಳೂರು ಅಲ್ಲಿ ಇಲ್ಲಿ ಕಳಿಸಿ ಅವರಿಗೆ ಕೆಲಸವನ್ನು ಕಲಿಸಿ ಅವರು ಶೋರೂಮಲ್ಲಿ ಬಳಕೆ ಮಾಡ್ಕೊತಿದ್ರು. ಅಂದರೆ ಮೆಕ್ಯಾನಿಕ್ ಕೆಲಸ ಕಲಿತಕ್ಕಂಥದ್ದು ಆಗಿನ ದಿನಗಳಲ್ಲಿ ಅಷ್ಟು ಕಷ್ಟ ಇತ್ತು. ಬಟ್ ಈ ರೀತಿ ಒಂದು ಸಂಘಟನೆಗಳನ್ನು ತಾವು ಮಾಡಿಕೊಂಡು ನಾವು ಕಲಿಯೋಣ, ಇನ್ನೊಬ್ಬರಿಗೂ ಕಲಿಸೋಣ, ಯಾವುದೇ ಸ್ವಾರ್ಥ ಇಲ್ಲದೆ ಎಲ್ಲರೂ ಕೂಡ ಕಲೀಲಿ ಅಂತಕ್ಕಂಥ ಈ ಒಂದು ಸಂಘಟನೆ ಮೂಲಕ ತಾವು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು ನನಗೆ ನಿಜವಾಗ್ಲೂ ಹೆಮ್ಮೆ ಆಗ್ತಾಯಿದೆ. ಮತ್ತು ನಾನು ಇಲ್ಲಿ ನೋಡಿದಾಗ
ನಾಗನಟ್ಟಿನಲ್ಲಿ ಟೂ ವೀಲರ್ ಮೆಕ್ಯಾನಿಕ್ ಅವರು ಈಗಾಗಲೇ ಒಂದು ಕ್ರಿಕೆಟ್ ಅಸೋಸಿಯೇಷನನ್ನು ಮಾಡಿ ಕ್ರಿಕೆಟನ್ನು ಕೂಡ ಆಯೋಜನೆ ಮಾಡಿದರು. ನಾನು ಕೂಡ ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಇಡೀ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ತಾಲೂಕುಗಳಿಂದಲೂ ಅವರಿಗೆ ಇನ್ವೈಟ್ ಮಾಡಿ ಒಂದೊಂದು ಟೀಮ್ ಮಾಡಿಕೊಂಡು ನಿಜವಾಗ್ಲೂ ನಾನು ಟೂ ವೀಲರ್ ಮೆಕ್ಯಾನಿಕ್ಗಳಲ್ಲಿ ಕೂಡ ಈ ರೀತಿ ಒಂದು ಸಂಘಟನೆ ಇದೆಯಾ ಅಂತ ತುಂಬ ಆಶ್ಚರ್ಯ ಆಗುತ್ತೆ. ನಿಮ್ಮಲ್ಲಿರ್ತಕ್ಕಂಥ ಒಗ್ಗಟ್ಟು, ಈ ಕಲಿತಕ್ಕಂಥ ಮನೋಭಾವನೆ ಇದೆಲ್ಲದೂ ನೋಡಿದರೆ ತುಂಬ ಸಂತೋಷವಾಗುತ್ತೆ. ಸೊ ತಾವೆಲ್ಲರೂ ಕೂಡ ಇದೇ ರೀತಿ ನೀವೆಲ್ಲರೂ ಬೆಳೆದರೆ ದೇಶ ಬೆಳೆಯುತ್ತೆ. ಯಾರೋ ಬೆಳೆಸ್ತಾರೆ ದೇಶ ಇಲ್ಲ, ನಾವು ಬೆಳಿಬೇಕು. ನಾವೆಲ್ಲರೂ ಬೆಳೆದ್ರೆ ನೋಡ್ರಿ, ಒಂದು ಚಿಕ್ಕ ಮನೆ ಇರುತ್ತೆ, ನಿಮ್ಗೆ ಗುಡಿಸಲಿರುತ್ತೆ, ಮನೆಯಲ್ಲಿ 1-2 ವೆಹಿಕಲ್ ಟೂ ವೀಲರ್ ಅಡ್ಡಿ ಇರುತ್ತೆ ಕಾಮನ್ ಆಗಿ. ಹಾಗಾಗಿ ಈ ನಮಗೆ ಎಲ್ಲೇ ಹೋದರೂ ಸಿಟಿ ಅಂದರೆ ಹಳ್ಳಿಯಿಂದ ಹೋಗಬೇಕು, ಸಿಟಿ ಲೆವೆಲಲ್ಲಿ ನಮಗೆ ಇದು ಏನೋ ಗಾಡಿ ಏನಾದರೂ ತೊಂದರೆ ಆದರೆ ನಾವು ಇವನ್ನ ದುರಸ್ತಿ ಆಗಿರೋ ಗಾಡಿನ ಶಿಸ್ತಿಗೆ ತರುವಂಥ ಅಂದರೆ ಸರಿಯಾಗಿ ನಿರ್ವಹಣೆ ಮಾಡುವಂಥ ಮೆಕ್ಯಾನಿಕ್ಗಳು ಈ ನಮ್ಮ ಹೋಬಳಿಯಲ್ಲಿ ಸಾಕಷ್ಟು ಜನ ಇದ್ದಾರೆ. ಹಾಗೂ ನಮ್ಮ ಚಿತ್ರದುರ್ಗ ಜಿಲ್ಲೆ ತಾಲೂಕು ಎಲ್ಲ ತಾಲೂಕಿಂದ ಹೋಬಳಿಯಿಂದ ಬಂದಿದ್ದಾರೆ. ಅವರು ಯಾಕೆಂದರೆ ಈ ದಿನದ ಕಾರ್ಯಾಗಾರ ಬಹಳ ಮುಖ್ಯವಾದದ್ದು. ಯಾಕೆಂದರೆ ಈ ದಿನಗಳಲ್ಲಿ ವೆಹಿಕಲ್ ಡಿಪಾರ್ಟ್ಮೆಂಟಲ್ಲಿ ಪ್ರತಿದಿನ ಅಪ್ಡೇಟ್ ಆಗ್ತಿದ್ದಾವೆ. ಅಂದರೆ ಸಾಫ್ಟ್ವೇರು ಪ್ರತಿ ವರ್ಷ ಹಿಂಗೆ ಮುಂದುವರಿದ ಈ ಮೆಕ್ಯಾನಿಸಮ್ ಅನ್ನೋದು ಬಹಳ ಇಂಪ್ರೂವ್ಮೆಂಟ್ ಆಗ್ತಿದೆ. ಅಂದರೆ ಇದನ್ನು ಮುಂದಿನ ದಿನಗಳಲ್ಲಿ ನೀವು ನಮಗೆ ಕಲಿಯುವುದಕ್ಕೆ ಅಂದರೆ ಈಗ ನಾವು ಹುಡುಕಿರುವ ಅದಕ್ಕಿಂತ ಹೆಚ್ಚಿನಾಗಿ ಕಲಿಬೇಕು ಅನ್ನೋದು ಈ ತರಗತಿಯಲ್ಲಿ ನಾನು ಮಾತಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಡ್ತೀನಿ. ಹಾಗೂ ಒಂದು ಸ್ವಾರ್ಥ ಇರ್ಬೋದು, ಇವತ್ತು ಎಷ್ಟೋ ಜನ ಅಂದರೆ ಎಲ್ಲ ಮೆಕ್ಯಾನಿಕ್ಗಳು ಸೇರ್ಕೊಂಡಿದ್ದೀರಾ. ಅಂದರೆ ಈಗ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಇರ್ಬೋದು, ಹೊರಗಡೆ ಡಿಸ್ಟಿಕ್ ಜಿಲ್ಲೆ ಇರ್ಬೋದು, ನನಗೆ ಮುಖ್ಯವಾಗಿ ನಮ್ಮ ಪಟ್ಟಣ ಪಂಚಾಯತಿಯಿಂದ ನಿಮಗೆ ನಮ್ಮ ಸಲಹೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ. ನಮ್ಮ ಇತ್ತೀಚಿನ ದಿನಗಳಲ್ಲಿ 2 ಥರ ಕಸ ವಿಂಗಡಣೆ ಮಾಡ್ತಿದ್ವಿ, ಹಸಿ ಕಸ ಮತ್ತು ಒಣ ಕಸ ಅಂತೇಳಿ. ಅಂದರೆ ಹಸಿ ಕಸ, ಒಣ ಕಸ, ನೈರ್ಮಲ್ಯ ತ್ಯಾಜ್ಯ, ವಿಶೇಷ ಕಾಳಜಿ ತ್ಯಾಜ್ಯ ಅಂತೇಳಿ ಈ 4 ನಾವು ಏನಪ್ಪ ಅಂತಂದರೆ ಮುಖ್ಯವಾಗಿ ನಾವು ಇಷ್ಟು ದಿನ ಹಸಿ ಕಸನ ಒಣ ಕಸನ ಬೇರ್ಪಡಿಸ್ತಿದ್ವಿ. ಈಗ 4 ಭಾಗವಾಗಿ ವಿಂಗಡಿಸುವಂಥ ನಮಗೆ ನಮ್ಮ ಸರ್ಕಾರ ಆದೇಶ ಮಾಡಿದೆ. ಅಂದರೆ ಏನಪ್ಪ ಅಂದರೆ ಪ್ಲಾಸ್ಟಿಕ್ ಇರ್ಬೋದು, ಈ ಕಡೆ ಈಗ ನಮ್ಮ ಬೇರು ಮತ್ತು ಬ್ಯಾಟ್ರಿ ಇವಂಥ ಐಟಮ್ಗಳು ಮತ್ತು ಸೈಡ್ ಬ್ಯಾಗ್ ಇರ್ಬೋದು, ಇನ್ನು ಕೆಲವೊಂದು ಐಟಮ್ಗಳನ್ನ ನಾವು ಬೇರೆ ಪಡಿಸಿ ಅದನ್ನು ಕ್ರೋಢೀಕರಿಸಿ ಒಂದೊಂದು ನಾವು ಇದು ಮಾಡ್ತೀವಿ, ಅದನ್ನು ಬೇರ್ಪಡಿಸಿ. ಹಾಗಾಗಿ ನಾವು ನಿಮ್ಮ ಹತ್ರ ಕಳಕಳಿಯಿಂದ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ನಿಮ್ಮ ಎಲ್ಲೆಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರ ನಿಮ್ಮ ಗ್ಯಾರೇಜ್ಗಳ ಹತ್ರ ನೀವು ಅದನ್ನು ಒಂದತ್ರ ಕ್ರೋಢೀಕರಿಸಿದರೆ ನಮ್ಮ ಗಾಡಿ ವಾರಕ್ಕೊಂದ್ಸಲ ಬರ್ತದೆ. ನಾವು ವಾರಕ್ಕೊಂದ್ಸಲ ನಾವು ವೆಹಿಕಲ್ ಕಳಿಸ್ಕೊಡ್ತೀವಿ. ದಯವಿಟ್ಟು ನಮ್ಮ ವೆಹಿಕಲ್ ಬಂದಾಗ ನೀವು ಅದನ್ನು ನಮಗೆ ಸಹಕರಿಸಿ ಕೊಟ್ಟರೆ ನಾವು ಅದನ್ನು ತಗೊಂಡೋಗಿ ನಾವು ಬೇರ್ಪಡಿಸ್ತೀವಿ. ದಯವಿಟ್ಟು ನಮ್ಮ ಮನವಿ ಅಂತ ತಿಳ್ಕೊಂಡು ಇದು ಇಲಾಖೆಗೆ ನೀವು ಮಾಡದೇ ಇರೋ ತಪ್ಪುಗಳಿಗೆ ಬಲಿ ಆಗ್ತೀರ. ಎಂಕ್ವೈರಿ ನಿಮ್ಮ ಮೇಲೆ ಬರುತ್ತೆ. ಏನೇನು ಎಂಕ್ವೈರಿ ಬರುತ್ತೋ ಒಂದು 2 ವಿಷಯಗಳಲ್ಲಿ ಹೇಳ್ತೀನಿ. ಒಂದು, ಯಾವುದಾದ್ರು ಗಾಡಿಗೆ ಆಕ್ಸಿಡೆಂಟ್ ಆಗಿದೆ, ಹೌದಾ, ಆಕ್ಸಿಡೆಂಟ್ ಆಯ್ತು, ಹೌದಾ, ಯಾವನೋ ಬಂದು ನಂಬರ್ ಪ್ಲೇಟಿನದ್ದು ಕೇಳಿಲ್ಲ ಕಡೆ ಮತ್ತೊಬ್ಬರು ಯಾರು ನಂಬರ್ಗೆ ಇಲ್ಲದೆ ಇರ್ತಕ್ಕಂಥವ್ರು, ನಂಬರ್ಗೆ ಇಲ್ಲದೆ ಇರೋದಿರುತ್ತೆ ಗಾಡಿ ತೊಗೊಂಬಂದು ಬಿಟ್ಬಿಡ್ತಾರೆ, ರಿಪೇರಿ ಮಾಡೋದು. ಅವನು ಯಾವನೋ ಗೊತ್ತಿಲ್ಲ, ಎಲ್ಲೋ ಆಕ್ಸಿಡೆಂಟ್ ಆಗಿರುತ್ತೆ, ನಿಮ್ಮ ಹತ್ರ ಬಂದು ಬಿಟ್ಬಿಡ್ತಾರೆ ರಿಪೇರಿ ಮಾಡೋದು. ನೀವೇನೋ ನಿಮಗೆ ಕೆಲಸ ಆಯ್ತಂದು ಕೆಲಸಕ್ಕೆ ದುಡ್ಡು ಕೊಡ್ತಾರೆ, ರಿಪೇರಿ ಮಾಡಿಕೊಡ್ತಾರೆ, ರಿಪೇರಿ ಮಾಡಿ ಕೊಟ್ಬಿಡ್ತಾರೆ. ಆ ಥರ ಮಾಡಬಾರ್ದು. ಆ ಥರ ಮಾಡಿದರೆ ನೀವು ಅದರಲ್ಲಿ ಆರೋಪಿತರಾಗ್ತೀರ. ಯಾಕಂದರೆ ಒಂದು ಆಕ್ಸಿಡೆಂಟ್ ಆಗಿರ್ತಕ್ಕಂಥ ವಾಹನವನ್ನು ಮುಚ್ಚಾಕ ಕೆಲಸದಲ್ಲಿ ನೀವು ಕೂಡ ಪಾಲ್ಗೊಳ್ಳಾಗ್ತೀರ. ಅಂದರೆ ಸಾಕ್ಷಿ ನಾಶ ಮಾಡೋ ಸೆಕ್ಷನ್ನಲ್ಲಿ ನೀವು ಅಪರಾಧ ಆಗ್ತೀರ. ಆದ್ದರಿಂದ ಯಾರಾದರೂ ಒಂದು ನಂಬರ್ ಇಲ್ದಿರೋ ಗಾಡಿ ಅಥವಾ ಯಾವುದಾದ್ರು ಆಕ್ಸಿಡೆಂಟ್ ಆಗಿರೋ ಗಾಡಿ ತೊಗೊಂಬಂದು ನಿಮ್ಮ ಹತ್ರ ರಿಪೇರಿ ಮಾಡೋಂತ ಬಿಟ್ಟರೆ ಒಂದು ಅವ್ರ ಆಸಕ್ತಿ ತಂದು ಕೇಳಬೇಕು, ಆಸಕ್ತಿ ಆಗಬೇಕು. ಅಥವಾ ಅವನು ಯಾವನಾದ್ರು ರಿಪೇರಿ ಮಾಡ್ಸೋಕ್ಕೆ ಬಂದಿದ್ರೆ ಅಂಥ ವ್ಯಕ್ತಿಯಿಂದ ಒಂದು ಫೋಟೋ ತೊಗೋಬೇಕು. ಮುಂದೆ ಎಂಕ್ವೈರಿ ಬಂದರೆ ಪೊಲೀಸರಿಗೆ ಹೇಳಲಿಕ್ಕೆ ಹೆಲ್ಪ್ ಆಗುತ್ತೆ, ಹೌದಾ. ಈಗ ನಾಳೆ ನಿಮಗೂ ಯಾರಿಗಾದ್ರೂ ಮನಸ್ಸು ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗೋದು, ಯಾವಾಗ ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗಿ ಕುತ್ಕೊಂಡು ಎಲ್ಲ ರಿಪೇರಿ ಮಾಡ್ಕೊಂಡು ಹೋಗ್ಬಿಟ್ಟು ಸಿಕ್ಕೋದಿಲ್ಲ, ಹೌದಾ. ನೀವು ಏನು ಇನ್ನೊಬ್ಬರಿಗೆ ಈ ಪತ್ರಕ ಮಾತಾಡ್ತಾರೆ. ಇವತ್ತು ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾವಂತ ಮಾಡಿ ನೀವು ಏನೋ ಕಷ್ಟವಾಗಿ ಮೆಕ್ಯಾನಿಕಲ್ ಮಾಡ್ತಿದ್ದೀರಾ. ನಿಮ್ಮ ಮಕ್ಕಳಿಗೆ ಏನು ಮಾಡಬೇಕಂತ ಯೋಚನೆ ಮಾಡಿ, ವಿದ್ಯಾವಂತ ಮಾಡಿ.
ಕೇಳೋಣ. ಇದರಿಂದ ನನ್ನ ನಮ್ಮ ಈ ಹೋಬಳಿ ಮಟ್ಟದ ಎಲ್ಲ ಮೆಕ್ಯಾನಿಕ್ಗಳಿಗೆ ಹೇಳಬೇಕಂದ್ರೆ ಏನಪ್ಪ ಅಂದರೆ, ಇವತ್ತಿನ ದಿವಸ ಲಕ್ಷಾನುಗಟ್ಟಲೆ ಹಾಸ್ಪಿಟಲ್ಗೆ ಖರ್ಚಾಗ್ತದೆ ದುಡ್ಡು. ಅದಕ್ಕೋಸ್ಕರ ಇವೆಲ್ಲ ಮಾಡಿದರೆ ಒಳ್ಳೆಯದಾಗುತ್ತೆ. ಜೊತೆಗೆ ನೀವು 18 ವರ್ಷದ ಒಳಗಳಿಗೆ ಮಕ್ಕಳಿಗೆ ಕರ್ಕೋಬಾರ್ದು, ಮಕ್ಕಳಿಗೆ ಮೆಕ್ಯಾನಿಕ್ಗಳ ಕೆಲಸಕ್ಕೆ ಕರ್ಕೋಬಾರ್ದು. ಇದು ಒಂದು ತಲೆಗಿಟ್ಕೊಳ್ರಿ. ಯಾಕಂದರೆ ಅವ್ರಿಗೆ ವಿದ್ಯಾವಂತ ಮಾಡಬೇಕು, ಉದ್ಯೋಗ ಮಾಡಬೇಕು, ಅದಕ್ಕೂ ಕೆಲಸಕ್ಕೆ ಕರ್ಕೋಬಾರ್ದು. 18 ವರ್ಷ 20 ವರ್ಷ ಆದಮೇಲೆ ಕರ್ಕೋಬೇಕು ಅವ್ರಿಗೆ. ಆಮೇಲೆ ಈ ಊರಿಗೆ ಈ ನಾಡಿಗೆ ಒಳ್ಳೆಯದಾಗಬೇಕಂದ್ರೆ ಈಗ BS2 ಬಂತು, BS3 ಬಂತು, BS4 ಬಂತು, BS6 ಬಂತು. ನಾನು 25 ಬಸ್ ಮಾಲೀಕ. BS6 ಬಂದಿದ್ದಂದ್ರೆ ಒಂದು ಬೈಕ್ ಹೆಚ್ಚು ಕಮ್ಮಿ ಆದರೆ 7,000 ಅದಕ್ಕೆ ಕಲೆಕ್ಷನ್ ಕೊಡಬೇಕಾದ್ರೆ ಯಾರು ಕಲೆಕ್ಷನ್ ಕೊಟ್ಟರೆ ಇದೇ ಹೋಗ್ಬಿಡ್ತವೆ, ಈಸೇನೋ ಬೋರ್ಡೇ ಹೋಗ್ಬಿಡ್ತವೆ. ಅದಕ್ಕೋಸ್ಕರ ಇವೆಲ್ಲ ಈ ಮಾಹಿತಿ ತಗೊಂಡು ಹೆಚ್ಚಿನದಾಗಿ ಮಾಡಿ. ಆಮೇಲೆ ಈಗ ನೀವೊಂದು ಹೇಳಿದ್ರು ಬೇಡಿಕೆ, ನೀವೆಲ್ಲ ಆಧಾರ್ ಕಾರ್ಡು, ನಿಮ್ಮ ಪಾನ್ ಕಾರ್ಡು, ಫೋಟೋ ಕೊಟ್ಟು ದಿವಸ 40 ಜನಕ್ಕೆ ರಿಯಲ್ ಮಾಡ್ತಾರೆ. ಆ ಟೈಮಿಂದ ಮಾತಾಡೋದ ಒಂದು 40 ಜನ ಹೋಗಿ ಇನ್ನೆಲ್ಲ ಮಾಡ್ಕೊಂಡು ಇಲ್ಲ ಅಲ್ಲ ಮಾಡ್ಕೊಂಡು ನಿರ್ವಹಣೆ ಮಾಡೋದು. ನೀವು ಹೊರಪಟ್ಟು ಮುಂದಿನ ದಿನಗಳಲ್ಲಿ ನೀವೆಲ್ಲ ಆಟದಲ್ಲಿ ಚೆನ್ನಾಗಿದ್ದೀರಿ. ಕಬಡ್ಡಿ ಆಟ ಆಡ್ತೀರಾ, ಖೋಖೋ ಆಡ್ತೀರಾ, ವಾಲಿಬಾಲ್ ಆಡ್ತೀರಾ. ಇದಕ್ಕೆ ಒಳ್ಳೆ ನೀವು ಸ್ಥಾಪನೆ ಮಾಡಬೇಕು. ನಿಮ್ಮ ಸಂಘ ಒಳ್ಳೆ ಸ್ಥಾಪನೆ ಆಗಬೇಕು. ಇದರಿಂದ ನಿಮ್ಮ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನನ್ನ ಮಾತನ್ನು ಮುಗಿಸಿ ಜೈ ಹಿಂದ್. ಅಂದ್ರೆ ಅವರು ಇದು ನಿಮ್ಮ ನೆಚ್ಚಿನ ಶಿವಚಕ್ರವರ್ತಿ ಚಾನೆಲ್. ಪ್ರತಿಯೊಬ್ಬರು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ತಾಜಾ ಸುದ್ದಿಗಳು, ಜನಪರ ವಿಚಾರಗಳು, ತನಿಖಾತ್ಮಕ ವರದಿಗಳು ಮತ್ತು ಭ್ರಷ್ಟಾಚಾರದ ವಿರುದ್ಧದ ವಿಶೇಷ ಸುದ್ದಿಗಾಗಿ ಶಿವಚಕ್ರವರ್ತಿ ಚಾನೆಲ್ ವೀಕ್ಷಿಸುತ್ತೀರಿ. ಸತ್ಯದ ಪರ ಧ್ವನಿ ಶಿವಚಕ್ರವರ್ತಿ ಚಾನೆಲ್.